ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಾಗಲಕೋಟೆ ಉಪಚುನಾವಣಾ ರಣಕಣ ರಂಗೇರಿದೆ. ಅಖಾಡಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಇದೀಗ ಎಂಟ್ರಿ ಕೊಟ್ಟಿದ್ದಾರೆ. ವಿಜಯಪುರ ಶಾಸಕ ಹಿಂದೂ ಫೈರ್ ಬ್ರ್ಯಾಂಡ್ ಯತ್ನಾಳ್ಗೆ ಅಭಿಮಾನಿಗಳಿಂದ ಭರ್ಜರಿಯಾದಂತ ಸ್ವಾಗತವನ್ನ ಕೋರಲಾಗಿದೆ. ವಿದ್ಯಾಗಿರಿ ಇಂಜಿನಿಯರಿಂಗ್ ಕಾಲೇಜು ಸಭಾಭವನಕ್ಕೆ ಯತ್ನಾಳ್ ಎಂಟ್ರಿ ಕೊಟ್ಟಿದ್ದಾರೆ. ಪಂಚಮಸಾಲಿ ಮುಖಂಡರ ಸಭೆಯನ್ನ ಯತ್ನಾಳ್ ನಡೆಸ್ತಾ ಇದ್ದಾರೆ. ಆ ಸಭೆಯಲ್ಲಿ ಮಾತುಕತೆಯೂ ಕೂಡ ಆಗ್ತಾ ಇದೆ. ಹಾಗಾಗಿ ವಿದ್ಯಾಗಿರಿ ಇಂಜಿನಿಯರಿಂಗ್ ಕಾಲೇಜು ಸಭಾಭವನಕ್ಕೆ ಸದ್ಯ ಯತ್ನಾಳ್ ಎಂಟ್ರಿ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇನ್ನು ಯತ್ನಾಳ್ ಎಂಟ್ರಿ ಕೊಟ್ಟಿರೋದ್ರಿಂದ ಈಗ ಬಾಗಲಕೋಟೆಯ ಉಪಚುನಾವಣೆಯ ಅಖಾಡ ಮತ್ತಷ್ಟು ರಂಗೇರಿದೆ. ಯತ್ನಾಳ್ಗೆ ಅಭಿಮಾನಿಗಳಿಂದ ಭರ್ಜರಿಯಾದಂಥ ಸ್ವಾಗತವನ್ನು ಕೂಡ ನೀಡಲಾಗಿದೆ, ವೆಲ್ಕಮ್ ಮಾಡಲಾಗಿದೆ. ಪಂಚಮಸಾಲಿ ಮುಖಂಡರ ಸಭೆಯನ್ನ ನಡೆಸ್ತಾ ಇದ್ದಾರೆ ಯತ್ನಾಳ್. ಹಾಗಾಗಿ ಈ ಸಭೆಯಲ್ಲಿ ಹಾಗಾದ್ರೆ ಏನ್ ಪ್ರಸ್ತಾಪವನ್ನು ಮಾಡ್ತಾರೆ ಅನ್ನೋದು ಕೂಡ ಇದೀಗ ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಒಂದು ಕಡೆ ಪ್ರಚಾರಕ್ಕೂ ಕೂಡ ಎಂಟ್ರಿಯನ್ನ ಕೊಟ್ಟದ್ದಾಗಿದೆ ಯತ್ನಾಳ್. ಹಾಗಾಗಿ ಮತ್ತೆ ಬಿಜೆಪಿಗೆ ಮರಳುವಂತಹ ಚಾನ್ಸಸ್ ಇದೆಯಾ? ಇವರ ನಡೆಯೂ ಕೂಡ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಈಗ ಯತ್ನಾಳ್ಗೆ ಅಭಿಮಾನಿಗಳಿಂದ ಭರ್ಜರಿಯಾದಂತಹ ಸ್ವಾಗತ ಸಿಕ್ಕಿದೆ. ಅಖಾಡಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರವೇಶವನ್ನ ನೀಡಿದ್ದಾರೆ. ಪಂಚಮಸಾಲಿ ಮುಖಂಡರ ಸಭೆಯಾಗ್ತಾ ಇದೆ. ಆ ಸಭೆಯಲ್ಲಿ ಈಗ ಭಾಗಿಯಾಗಿದ್ದಾರೆ. ಸಭೆ ಆಗ್ತಾ ಇರುವಂತ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಪಂಚಮಸಾಲಿ ಮುಖಂಡರ ಸಭೆಯಲ್ಲಿ ಸದ್ಯ ಯತ್ನಾಳ್ ಭಾಗಿಯಾಗಿದ್ದಾರೆ. ಯತ್ನಾಳ್ ನಡೆಯೂ ಕೂಡ ಪಕ್ಕಾ ಪ್ಲಾನ್ ಅಂತ ಹೇಳಿ ಕೆಲವೊಂದಿಷ್ಟು ಮೂಲಗಳು ಹೇಳ್ತಾ ಇದೆ. ಉಪಚುನಾವಣೆಯಲ್ಲಿ ಹೊಸ ರಾಜಕೀಯದ ಸಮೀಕರಣವಾಗ್ತಾ ಇದೆ. ಹಗೆತನ ಮರೆತು ಯತ್ನಾಳ್ ಹಾಗೆ BS ಯಡಿಯೂರಪ್ಪ ಅವರು ಒಂದಾಗ್ತಾರಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡಿದೆ. ಯತ್ನಾಳ್ ಪ್ರಚಾರ ಸ್ವಾಗತಾರ್ಹ ಅಂತ ಈಗಾಗಲೇ ಯಡಿಯೂರಪ್ಪನವರು ಕೂಡ ಹೇಳಿದ್ದಾರೆ. ಹಾಗಾಗಿ ಮಗನ ಭವಿಷ್ಯಕ್ಕಾಗಿ ಯತ್ನಾಳ್ಗೆ BS ಯಡಿಯೂರಪ್ಪ ಅವರು ಜೈ ಅಂದ್ರ ಅನ್ನುವಂಥ ಪ್ರಶ್ನೆ ಇದೆ. ಇತ್ತ ಇನ್ನೊಂದು ಕಡೆ ಸಭೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಸರ್ ಹಿಂದೆ ಕಳಿಸಿ ದಯವಿಟ್ಟು ಎಲ್ಲ ಕಾರ್ಯಕರ್ತರು ನೀವೇ ನಿಂತ್ಕೊಳ್ಳೋ ಸಮಸ್ಯೆ ಆಗುತ್ತೆ. ಎಲ್ಲ ಹೊರಗಡೆ ನಿಂತಂತ ಎಲ್ಲ ನಮ್ಮ ಅಭಿಮಾನಿ ಬಂಧುಗಳು ಬಂದು ಆಸನದಲ್ಲಿ ಕುಳಿತುಕೊಳ್ಬೇಕು. ಎಲ್ಲ ಅಭಿಮಾನಿ ಬಂಧುಗಳಲ್ಲಿ ವಿನಂತಿ, ಎಲ್ಲರೂ ಆಸನ ಹಿಂದೆ ಖಾಲಿಯೇ ಹೋಗ್ರಿ. ಸರ್ ಹಿಂದೆ ಹೋಗ್ರಿ, ಎಲ್ಲ ಕಳಿಸ್ರಿಪ್ಪ, ನೀವೇ ನಿಂತ್ಕೊಂಡ್ರೆ ಹೆಂಗೆ? ಇಲ್ಲಿ ಯಾರು ನಿಂದಿರ್ಬೇಡ್ರಿ, ಮ್ಯಾಲೆ ಹೋಗ್ರಿ, ಖಾಲಿದ ಕುರ್ಚಿ ದಯಮಾಡಿ ಗದ್ದಲ ಮಾಡಬೇಡ್ರಿ. ಅವರಿಗೆ ಸಿದ್ದಣ್ಣ ಹಂಪುರಗೌಡರು ಹಾಗೂ ಪ್ರಶಾಂತ್ ಬೆಂಗೂರು ಅವರು ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಲಿಂಗಾಯತ ವಿವಿಧ ಸಮಾಜಗಳ ಮತಗಳನ್ನ ಸೆಳೆಯೋದಕ್ಕೆ ಪ್ಲಾನ್ ಮಾಡಲಾಗಿದೆ. ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ವೀರಣ್ಣ ಚರಂತಿಮಠ ಪರ ಮತಬೇಟೆಯನ್ನ ಮಾಡ್ತಾ ಇದ್ದಾರೆ. ಶಾಸಕ ಸಿಸಿ ಪಾಟೀಲ್, ಮಾಜಿ ಸಚಿವ ಮುರುಗೇಶ್ ನಿರಾಣಿ, ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್, ಸಿದ್ದು ಸವದಿ ಭಾಗಿಯಾಗಿದ್ದಾರೆ. ಸಭೆಯನ್ನ ಮುಗಿಸಿ ಗ್ರಾಮೀಣ ಭಾಗಕ್ಕೆ ಪ್ರಚಾರಕ್ಕೆ ಯತ್ನಾಳ್ ತೆರಳಲಿದ್ದಾರೆ. ಒಂದು ಕಡೆ ಅಭಿಮಾನಿಗಳು ಇವರಿಗೆ ಭರ್ಜರಿಯಾದಂತಹ ಸ್ವಾಗತವನ್ನ ಕೋರಿದ್ದಾರೆ. ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಸಿಳ್ಳೆ ಚಪ್ಪಾಳಿಯನ್ನ ಹೊಡೆದು ಅದ್ದೂರಿ ಸ್ವಾಗತ ಕೋರಲಾಗಿದೆ. ಬಾಗಲಕೋಟೆ ವಿದ್ಯಾಗಿರಿಯ ಇಂಜಿನಿಯರಿಂಗ್ ಕಾಲೇಜು ಸಭಾಭವನಕ್ಕೆ ಆಗಮನ ಆಗದೆ ಸಭೆಯನ್ನ ನಡೆಸ್ತಾ ಇದ್ದಾರೆ. ಪಂಚಮಸಾಲಿ ಸಮಾಜದ ಮುಖಂಡರ ಸಭೆಯನ್ನ ಯತ್ನಾಳ್ ನಡೆಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸೋಮಶೇಖರ್ ದೂರವಾಣಿ ಸಂಪರ್ಕದಲ್ಲಿ. ಸೋಮಶೇಖರ್, ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅಖಾಡಕ್ಕೆ ಇಳಿದಿರೋದ್ರಿಂದ ಬಾಗಲಕೋಟೆ ಉಪಚುನಾವಣೆಯ ರಣಕಣ ಮತ್ತಷ್ಟು ರಂಗೇರ್ತಾ ಇದೆ. ಅದರಲ್ಲೂ ಕೂಡ ಪಂಚಮಸಾಲಿ ಮುಖಂಡರ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಮುಂದೆ ಇವರ ಪ್ಲಾನ್ಸ್ ಏನು? ಸದ್ಯಕ್ಕೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ರಣಕಣಕ್ಕೆ ಮತ್ತೊಂದು ತಿರುವು ಸಿಕ್ಕಿರುವಂತದ್ದು. ಅದರಲ್ಲೂ ಕೂಡ ಹಿಂದೂ ಸಂಘಟನೆಗಳ ಮುಖಂಡರು ಮತ್ತು ಬಿಜೆಪಿ ಕಾರ್ಯಕರ್ತರ ಆಶಯದಂತೆ ಇವತ್ತು ಬಾಗಲಕೋಟೆಗೆ ವಿಜಯಪುರ ಶಾಸಕ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಖ್ಯಾತಿ ಪಡೆದಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಂದಿದ್ದು ಬಿಜೆಪಿಯ ಕಾರ್ಯಕರ್ತರು ಮತ್ತು ವಿವಿಧ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರ ಹುಮ್ಮಸ್ಸನ್ನ ಇಮ್ಮಡಿಗೊಳಿಸಿರುವಂತದ್ದು. ಅದರಲ್ಲೂ ಕೂಡ ಪಂಚಮಸಾಲಿ ಸಮಾಜದ ಮುಖಂಡರ ಸಭೆಯನ್ನ ಈಗಾಗಲೇ ಬಾಗಲಕೋಟೆ ನಗರದ ವಿದ್ಯಾಗಿರಿಯಲ್ಲಿರುವ ಇಂಜಿನಿಯರಿಂಗ್ ಕಾಲೇಜಿನ ಸಭಾಭವನದಲ್ಲಿ ನಡೆಸಲಾಗ್ತಾ ಇರುವಂತದ್ದು. ಇದರಲ್ಲಿ ಘಟಾನುಘಟಿ ನಾಯಕರು ಭಾಗಿಯಾಗಿದ್ದಾರೆ. ಜೊತೆಗೆ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ವೀರಣ್ಣ ಚರಂತಿಮಠ ಅವರ ಪರವಾಗಿ ಮತಬೇಟೆಯನ್ನ ಮಾಡುವುದಕ್ಕೆ ಈಗಾಗಲೇ ಘಟಾನುಘಟಿ ನಾಯಕರು ಸಜ್ಜಾಗಿರುವಂತದ್ದು. ಅದರಲ್ಲೂ ಕೂಡ ಪಂಚಮಸಾಲಿ ಸಮಾಜದ ನಾಯಕ ಶಾಸಕ ಸಿಸಿ ಪಾಟೀಲ್, ಮಾಜಿ ಸಚಿವ ಮುರುಗೇಶ್ ನಿರಾಣಿ, ವಿಧಾನಸಭೆ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ ಹಾಗೂ
ಶಾಸಕ ಸಿದ್ದು ಸವದಿ ಮತ್ತು ಮಾಜಿ ಸಚಿವ ಎನ್ ಮಹೇಶ್ ಅವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿರುವಂತದ್ದು. ಜೊತೆಗೆ ಕೆಎಲ್ಇಯ ಪ್ರಭಾವಿ ನಾಯಕ ಮಾಜಿ ರಾಜ್ಯಸಭಾ ಸದಸ್ಯ ಪ್ರಭಾಕರ್ ಕೋರೆ ಅವರು ಕೂಡ ಬೆಳಗಾವಿಯಿಂದ ಆಗಮಿಸಿದ್ದಾರೆ. ಹೀಗಾಗಿ ವೇದಿಕೆ ಮೇಲೆ ಈಗಾಗಲೇ ಉಪಸ್ಥಿತಿರುವಂತಹ ಮುಖಂಡರು, ಸಮಾಜದ ಬಾಂಧವರು ಹಾಗೂ ವಿವಿಧ ಸಮುದಾಯಗಳ ಮುಖಂಡರನ್ನು ಕೂಡ ಸಭೆಯಲ್ಲಿ ಭಾಗಿ ಮಾಡಿಕೊಂಡಿದ್ದಾರೆ. ಅಂದ್ರೆ ಎಲ್ಲಾ ಸಣ್ಣ ಪುಟ್ಟ ಸಮಾಜಗಳು ಸೇರಿದಂತೆ ಎಲ್ಲಾ ಸಮಾಜದ ಮುಖಂಡರು ಮತ್ತು ಎಲ್ಲಾ ಸಮಾಜಗಳ ಸಭೆಯನ್ನ ನಡೆಸುವುದರ ಮೂಲಕ ಮತಬೇಟೆ ಮಾಡುವುದಕ್ಕೆ ಮಾಸ್ಟರ್ ಪ್ಲಾನ್ ಅನ್ನು ಮಾಡುವಂತದ್ದು. ಈ ಸಭೆಯ ಬಳಿಕ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವಿವಿಧ ಗ್ರಾಮಗಳಿಗೆ ತೆರಳಿ ಅಲ್ಲೂ ಕೂಡ ಪ್ರಚಾರ ಸಭೆಯನ್ನ ನಡೆಸುತ್ತಿದ್ದಾರೆ. ಸದ್ಯಕ್ಕೆ ಬಿಜೆಪಿ ಪಾಳ್ಯದಲ್ಲಿ ಯತ್ನಾಳ್ ಅವರು ಬಂದ್ರೆ ಪ್ರಚಾರ ಮಾಡಿದರೆ ಯಾವುದೇ ಸಮಸ್ಯೆ ಇಲ್ಲ ಎನ್ನೋ ಗ್ರೀನ್ ಸಿಗ್ನಲ್ ಸಿಕ್ಕ ಬಳಿಕ ಅದರಲ್ಲೂ ಕೂಡ ಡಾಕ್ಟರ್ ವೀರಣ್ಣ ಚರಂತಿಮಠ್ ಅವರು ಏನಿದ್ದಾರೆ ಬಾಗಲಕೋಟೆ ಬಿಜೆಪಿ ಅಭ್ಯರ್ಥಿ, ಇವರಿಗೆ ಅತ್ಯಾಪ್ತರಾಗಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈಗ ಈ ಚುನಾವಣೆಯ ಅಖಾಡಕ್ಕೆ ಎಂಟ್ರಿ ಆಗಿರೋದ್ರಿಂದ ಈ ಚುನಾವಣಾ ಅಖಾಡ ಮತ್ತಷ್ಟು ರಂಗೇರಿದೆ ಮತ್ತು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ತೀವ್ರ ಹಣಾಹಣಿ ಇರುವಂತಹ ಸಂದರ್ಭದಲ್ಲಿ ಯತ್ನಾಳ್ ಅವರ ಆಗಮನ ಬಿಜೆಪಿಯ ಕಾರ್ಯಕರ್ತರಿಗೆ ಮತ್ತಷ್ಟು ಬಲವನ್ನ ತಂದುಕೊಟ್ಟಿದೆ ಅಂತ ಹೇಳಬಹುದು. ಓಕೆ, ಸೋಮಶೇಖರ್ ಹೇಳ್ತಾ ಇದ್ರಿ ಈಗ ಈ ಒಂದು ಸಭೆಯನ್ನ ಮುಗಿಸಿ ಅವರು ಮತ್ತೆ ಪ್ರಚಾರಕ್ಕೆ ಹೋಗ್ತಾರೆ ಅಂತ. ಸೊ ಎಲ್ಲೋ ಒಂದು ಕಡೆ ಬಿಜೆಪಿಗೆ ಯತ್ನಾಳ್ ಅವರು ಹತ್ತಿರ ಆಗ್ತಾ ಇದ್ದಾರಾ ಹೇಗೆ? ಇದು ಬಿಜೆಪಿಯ ಮುಖಂಡರು ಹೇಳೋ ಪ್ರಕಾರ ಕೆಲವು ಟೆಕ್ನಿಕಲ್ ಸಮಸ್ಯೆಗಳಿಂದಾಗಿ ಅವರು ಬಿಜೆಪಿಯಿಂದ ದೂರ ಇದ್ದಾರೆ ಹೊರತು ಅವರು ಎಲ್ಲೂ ಕೂಡ ಹೋಗಿಲ್ಲ. ಈಗಲೂ ಕೂಡ ಅವರು ನಮ್ಮ ನಾಯಕರೇ ಎಂದು ಈಗಾಗಲೇ ಕೆಲವು ದಿನಗಳ ಹಿಂದೆ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರು ಸುದ್ದಿಗೋಷ್ಠಿಯಲ್ಲಿಯೇ ಹೇಳಿದ್ರು. ಹೀಗಾಗಿ ಕೆಲವು ತಾಂತ್ರಿಕ ಸಮಸ್ಯೆಗಳಿಂದ ಅವರು ಪಕ್ಷದಿಂದ ದೂರ ಇರಬಹುದೇ ಹೊರತಾಗಿ ಅವರೇ ನಮ್ಮ ನಾಯಕರು, ಅವರು ನಮ್ಮ ನಾಯಕರು ಅಂತ ಹೇಳಿರೋದ್ರಿಂದ ಇಲ್ಲಿ ಕೆಲವು ಭಿನ್ನಮತದ ಹಿನ್ನೆಲೆಯಲ್ಲಿ ಬಿಜೆಪಿಯಿಂದ ಉಚ್ಚಾಟನೆಗೊಂಡ ಬಳಿಕ ಅವರು ಹೊರಗಿರಬಹುದು. ಆದರೆ ಬಿಜೆಪಿಯ ಮುಖಂಡರೇನಿದ್ದಾರೆ ಬಹಳಷ್ಟು ಜನ ಯತ್ನಾಳ್ ಅವರೊಂದಿಗೆ ಅವಿನಾಭಾವ ಸಂಬಂಧವನ್ನ ಇಟ್ಟುಕೊಂಡಿರೋದ್ರಿಂದ ಈಗ ಆ ಸ್ನೇಹ ವಿಶ್ವಾಸಕ್ಕಾಗಿ ಆದ್ರೂ ಕೂಡ ಅವರು ಪ್ರಚಾರದ ಸಭೆಗೆ ಆಗಮಿಸುವಂತಹ ಒಂದು ಸ್ಥಿತಿ ನಿರ್ಮಾಣವಾಗಿರುವುದರಿಂದ ಈಗ ಬಿಜೆಪಿ ಪಾಳ್ಯದಲ್ಲಿ ಯತ್ನಾಳ್ ಅವರು ಅನಿವಾರ್ಯ ಅನ್ನೋದು ಕೂಡ ಈ ಎಲ್ಲಾ ಘಟನಾವಳಿಗಳನ್ನ ನೋಡಿದ್ರೆ ಅರ್ಥ ಆಗುತ್ತೆ. ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೂಡ ಒಂದ್ ರೀತಿ ಪ್ರಚಾರಕ್ಕೆ ಬಂದ್ರೆ ತೊಂದರೆ ಇಲ್ಲ ಅನ್ನೋ ಹೇಳಿಕೆಯನ್ನ ಈಗಾಗಲೇ ದಾವಣಗೆರೆಯಲ್ಲಿ ಕೊಟ್ಟಿರೋದ್ರಿಂದ, ಜೊತೆಗೆ ಬಾಗಲಕೋಟೆಯಲ್ಲಿ BY ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಅವರು ಕೂಡ ಬಿಜೆಪಿ ಪಕ್ಷವನ್ನ ಗೆಲ್ಲಿಸುವುದಕ್ಕೆ ಯಾರು ಬೇಕಾದ್ರೂ ಬಂದ್ರೆ ಸ್ವಾಗತ ಅನ್ನೋ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಹೀಗಾಗಿ ಬಿಜೆಪಿ ಪಾಳ್ಯದಲ್ಲಿ ಯತ್ನಾಳ್ ಅವರು ಆಗಮಿಸಿ ಮತ ಪ್ರಚಾರದಲ್ಲಿ ಭಾಗಿಯಾದ್ರೆ ಯಾವುದೇ ತೊಂದರೆ ಇಲ್ಲ ಅನ್ನೋ ಗ್ರೀನ್ ಸಿಗ್ನಲ್ ಕೊಟ್ಟ ಹಿನ್ನೆಲೆಯಲ್ಲಿ ಈಗ ಮತ್ತೆ ಅವರು ತಾಂತ್ರಿಕವಾಗಿ ಕೆಲವು ಟೆಕ್ನಿಕಲ್ ಸಮಸ್ಯೆ ದೂರ ಇದ್ರು ಕೂಡ ಭಾವನಾತ್ಮಕವಾಗಿ ಅವರು ಬಿಜೆಪಿಯೊಂದಿಗೆ ಇದ್ದಾರೆ ಅನ್ನೋದು ಬಿಜೆಪಿ ನಾಯಕರ ಮಾತು. ದಿವ್ಯಾ, ಓಕೆ, ಥ್ಯಾಂಕ್ ಯು ಸೋಮಶೇಖರ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ದಯವಿಟ್ಟು ಬಂಧುಗಳಿಗೆ ಮತ್ತೊಮ್ಮೆ ವಿನಂತಿ.